ಈಗ ಫೋನ್ ಟ್ಯಾಪಿಂಗ್ ವಿಚಾರ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಆಯಿತು. ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅಂತ ಆರೋಪ ಬಿಜೆಪಿ ಮಾಡಿದ್ರು. ಬಿಜೆಪಿ ಅವರು ಅವ್ರ ಹಿಂದೆ ಏನು ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಒಂದು ಆರೋಪ ಮಾಡಿದರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನೊಂದು ಚಾಲ್ತಿಗೆ ಬರದ ದ್ವೇಷ ಮಸೂದೆ ಕಾಯ್ದೆಯ ಆಧಾರದಡಿ ಒಂದು ನೋಟಿಸ್ ನೀಡಿರೋದನ್ನ ನಿನ್ನೆ ಪ್ರಶ್ನೆ ಮಾಡಿದ್ರು ಸುನೀಲ್ ಕುಮಾರ್ ಕಾರ್ಕಳ. ಇವತ್ತು ಕೂಡ ನಾನು ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದರೆ BNSSದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ BNSSದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರೆದಿದ್ದಾನೆ ಅಂತೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನು ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ನಿನ್ನೆ ಶಾಸಕಾಂಗ ಪಕ್ಷದಲ್ಲಿ ಸೋಮವಾರ ಮಂಗಳವಾರ ವಿಸ್ತರಣೆ ಆಗುವಂತ ಚಾನ್ಸಸ್ ಮಾತುಕತೆ ಅದೇ ಮುಖ್ಯಮಂತ್ರಿಗಳು ನಿನ್ನೆ CLPಯಲ್ಲಿ ಹೇಳಿದ್ದಾರೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರಿಬೇಕು ಅಂತೇಳಿ ಸ್ಪೀಕರ್ಗೆ ನಾವು ಮನವಿ ಮಾಡ್ತೀವಿ, ಅದರಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನೋ 1-2 ಮುಂದುವರಿಸ್ತಾರ ಅಥವಾ ಶನಿವಾರಕ್ಕೆ ಮುಗಿಸ್ತಾರ, ಅದನ್ನು BESನಲ್ಲಿ ತೀರ್ಮಾನ ಆಗೋದು. ನಾವು ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರಾದರೂ ಆ ರೀತಿ ಡೇಟ್ಗಳನ್ನ ನಾವು ಮಾಡಕ್ಕೆ ಬರೋದಿಲ್ಲ. ಇಟ್ ಈಸ್ ಸ್ಪೀಕರ್. SC/ST ಹಣದ ವಿಚಾರವಾಗಿ MLC ಸುಧಾಮ್ ದಾಸ್ ಆಕ್ರೋಶ ಹಾಗೂ ಬೇಸರ ಎಲ್ಲ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಶಾಸಕರುಗಳು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನೆಲ್ಲ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ. ಅದಕ್ಕೇನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆಯನ್ನ 2 ವರ್ಷ ಅವಧಿ ಇರೋದನ್ನು 1 ವರ್ಷಕ್ಕೆ ಇಳಿಸಿ ಅನ್ನೋ ಒಂದು ಮನವಿ ಕೂಡ ನಿನ್ನೆ ಬಹಳ ಜನ ಅದನ್ನ ಹಿಂದಿನಿಂದನೂ ಹೇಳ್ತಿದ್ದಾರೆ. ನಾವು ಒಂದೇ ವರ್ಷ ಇದ್ರೆ ಅವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾವು 2 ವರ್ಷ ಹಿಂದೆ 2 ವರ್ಷ ಇತ್ತು, ಅದನ್ನು 1 ವರ್ಷ ಮಾಡಿದ್ರು. ಮತ್ತೆ ನಾವು ಅದನ್ನೇ 2 ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದು. ಅದನ್ನ ವಿಚಾರ ಮಾಡೋಣ. ಅದರ ಸಾಧಕ ಬಾಧಕಗಳು ಏನು, ಅದರಿಂದ ಏನು ತೊಂದರೆ ಆಗುತ್ತೆ, 2 ವರ್ಷ ಮಾಡಿದ್ರೆ ಏನು ತೊಂದರೆ ಆಗುತ್ತೆ, 1 ವರ್ಷ ಮಾಡಿದ್ರೆ ಏನು ತೊಂದರೆ ಆಗುತ್ತೆ, ಅದೆಲ್ಲ ವಿಚಾರ ಮಾಡ್ತೀನಿ. ಅವರ ಬೆನ್ನಿಗೆ ನಿಂತ್ಕೊಬೇಕು ಅಂತ ನಿನ್ನೆ CLP ಡಿಸೈಡ್ ಮಾಡಿದೆ. ಯಾಕಂದ್ರೆ ಯಾರೋ ಒಬ್ಬ ಅಧಿಕಾರಿ ಇದು ಮಾತಾಡಿರೋದು ಎಲ್ಲೂ ಕೂಡ ಪ್ರೂಫ್ ಇಲ್ಲ ಅಂತ ಇಡೀ CLP ನಿನ್ನೆ ಡಿಸೈಡ್ ಆಗಿದೆ ಅಂತ. ಅಲ್ಲ, ಈಗಾಗಲೇ ನಾವು ಹೇಳಿದ್ದೇವಲ್ಲ, ಯಾರೋ ಅಧಿಕಾರಿ ಒಬ್ಬ ಮಾತಾಡಿದ್ದಾನೆ ಎಂದಾಕ್ಷಣಕ್ಕೆ ಮಂತ್ರಿಗಳ ಮೇಲೆ ಆ ರೀತಿ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಖಂಡಿತವಾಗಿ ಅದಕ್ಕೆ ಪ್ರೂಫ್ ಮಾಡಿ ಅವರ ಇದನ್ನ ಎಲ್ಲ ಸದನದಲ್ಲಿ ಹೇಳಿ ಅದಕ್ಕೆ ಉತ್ತರ ಕೊಡ್ತೇವೆ. ಕರೆಮ್ಮ ನಾಯಕ್ ಅವರಿಗೆ ಒಂದು 60ರಿಂದ 70 ಜನ ಪುಡರೆಗಳ ಮನೆಗೆ ಬಂದು ಧಮಕಿ ಹಾಕಿದ್ರು ಸ್ಯಾಂಡ್ ಮಾಫಿಯಾ ವಿಚಾರವಾಗಿ ಅಂತ ದೂರು ಕೊಟ್ಟಿದ್ದಾರೆ. ಯಾರಿಗೆ? ಕರೆಮ್ಮ ನಾಯಕ್ MLC. ನಾನು ಉತ್ತರ ಕೊಟ್ಟಿದ್ದೀನಲ್ಲ. ನಾನು ಸ್ಪಷ್ಟವಾಗಿ ವಿವರವಾಗಿ ಉತ್ತರ ಕರೆಮ್ಮ ಅವರಿಗೆ ಕೊಟ್ಟಿದ್ದೇನೆ. ಅದರ ಪ್ರಕಾರ ನಾವು ಅಲ್ಲೇನಾದರೂ ಅಂಥದ್ದು ಕಂಡು ಬಂದರೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನಾನು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇನೆ, ನಿಮ್ಗೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹಾಗೆ ಅಂತೇಳಿ ಸದನದಲ್ಲೇ ನಾನು ಅಶ್ಯೂರೆನ್ಸ್ ಕೊಟ್ಟಿದ್ದೇನೆ. ಈಗ ಫೋನ್ ಟ್ಯಾಪಿಂಗ್ ವಿಚಾರ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಆಯಿತು. ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅಂತ ಆರೋಪ ಬಿಜೆಪಿ ಮಾಡಿದ್ರು. ಬಿಜೆಪಿ ಅವರು ಅವ್ರ ಹಿಂದೆ ಏನು ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ
ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಆ, ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಒಂದು ಆರೋಪ ಮಾಡಿದರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನೊಂದು ಚಾಲ್ತಿಗೆ ಬರದ ದ್ವೇಷ ಮಸೂದೆ ಕಾಯ್ದೆಯ ಆಧಾರದಡಿ ಒಂದು ನೋಟಿಸ್ ನೀಡಿರೋದನ್ನ ನಿನ್ನೆ ಪ್ರಶ್ನೆ ಮಾಡಿದ್ರು. ಸುನೀಲ್ ಕುಮಾರ್ ಕಾರ್ಕಳ ಅವರು ಇವತ್ತು ಕೂಡ ನಾನು ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದರೆ BNSSದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ BNSSದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನು ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ನಿನ್ನೆ ಶಾಸಕಾಂಗ ಪಕ್ಷದಲ್ಲಿ ಸೋಮವಾರ ಮಂಗಳವಾರ ವಿಸ್ತರಣೆ ಆಗುವಂತ ಚಾನ್ಸಸ್ ಮಾತುಕತೆ ಅದೇ ಮುಖ್ಯಮಂತ್ರಿಗಳು ನಿನ್ನೆ CLPಯಲ್ಲಿ ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರಿಬೇಕು ಅಂತೇಳಿ ಸ್ಪೀಕರ್ಗೆ ನಾವು ಮನವಿ ಮಾಡ್ತೀವಿ, ಅದರಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನೋ 1-2 ಮುಂದುವರಿಸ್ತಾರ ಅಥವಾ ಶನಿವಾರಕ್ಕೆ ಮುಗಿಸ್ತಾರ, ಅದನ್ನು BESನಲ್ಲಿ ತೀರ್ಮಾನ ಆಗೋದು. ನಾವು ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರಾದರೂ ಆ ರೀತಿ ಡೇಟ್ಗಳನ್ನ ನಾವು ಮಾಡಕ್ಕೆ ಬರೋದಿಲ್ಲ. ಇಟ್ ಈಸ್ ಸ್ಪೀಕರ್. SC/ST TSP ಹಣದ ವಿಚಾರವಾಗಿ MLC ಸುಧಾಮ್ ದಾಸ್ ಆಕ್ರೋಶ ಹಾಗೂ ಬೇಸರ ಎಲ್ಲ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಶಾಸಕರುಗಳು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನೆಲ್ಲ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ. ಅದಕ್ಕೇನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆಯನ್ನ 2 ವರ್ಷ ಅವಧಿ ಇರೋದನ್ನು 1 ವರ್ಷಕ್ಕೆ ಇಳಿಸಿ ಅನ್ನೋ ಒಂದು ಮನವಿ ಕೂಡ ನಿನ್ನೆ ಬಹಳ ಜನ ಅದನ್ನ ಹಿಂದಿನಿಂದನೂ ಹೇಳ್ತಿದ್ದಾರೆ. ನಾವು ಒಂದೇ ವರ್ಷ ಇದ್ರೆ ಅವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾವು 2 ವರ್ಷ ಹಿಂದೆ 2 ವರ್ಷ ಇತ್ತು, ಅದನ್ನು 1 ವರ್ಷ ಮಾಡಿದ್ರು. ಮತ್ತೆ ನಾವು ಅದನ್ನೇ 2 ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದು. ಅದನ್ನ ವಿಚಾರ ಮಾಡೋಣ. ಅದರ ಸಾಧಕ ಬಾಧಕಗಳು ಏನು, ಅದರಿಂದ ಏನು ತೊಂದರೆ ಆಗುತ್ತೆ, 2 ವರ್ಷ ಮಾಡಿದ್ರೆ ಏನು ತೊಂದರೆ ಆಗುತ್ತೆ, 1 ವರ್ಷ ಮಾಡಿದ್ರೆ ಏನು ತೊಂದರೆ ಆಗುತ್ತೆ, ಅದೆಲ್ಲ ವಿಚಾರ ಮಾಡ್ತೀನಿ. ಅವರ ಬೆನ್ನಿಗೆ ನಿಂತ್ಕೊಬೇಕು ಅಂತ ನಿನ್ನೆ CLP ಡಿಸೈಡ್ ಮಾಡಿದೆ. ಯಾಕಂದ್ರೆ ಯಾರೋ ಒಬ್ಬ ಅಧಿಕಾರಿ ಇದು ಮಾತಾಡಿರೋದು ಎಲ್ಲೂ ಕೂಡ ಪ್ರೂಫ್ ಇಲ್ಲ ಅಂತ ಇಡೀ CLP ನಿನ್ನೆ ಡಿಸೈಡ್ ಆಗಿದೆ ಅಂತ. ಈಗಾಗಲೇ ನಾವು ಹೇಳಿದ್ದೇವಲ್ಲ, ಯಾರೋ ಅಧಿಕಾರಿ ಒಬ್ಬ ಮಾತಾಡಿದ್ದಾನೆ ಎಂದಾಕ್ಷಣಕ್ಕೆ ಮಂತ್ರಿಗಳ ಮೇಲೆ ಆ ರೀತಿ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಖಂಡಿತವಾಗಿ ಅದಕ್ಕೆ ಪ್ರೂಫ್ ಮಾಡಿ ಅವರ ಇದನ್ನ ಎಲ್ಲ ಸದನದಲ್ಲಿ ಹೇಳಿ ಅದಕ್ಕೆ ಉತ್ತರ ಕೊಡ್ತೇವೆ. ಕರೆಮ್ಮ ನಾಯಕ್ ಅವರಿಗೆ ಒಂದು 60ರಿಂದ 70 ಜನ ಕುದುರೆಗಳ ಮನೆಗೆ ಬಂದು ಧಮಕಿ ಹಾಕಿದ್ರು ಸ್ಯಾಂಡ್ ಮಾಫಿಯಾ ವಿಚಾರವಾಗಿ ಅಂತ ದೂರು ಕೊಟ್ಟಿದ್ದಾರೆ. ಯಾರಿಗೆ? ಕರೆಮ್ಮ ನಾಯಕ್ MLC. ನಾನು ಉತ್ತರ ಕೊಟ್ಟಿದ್ದೀನಲ್ಲ. ನಾನು ಸ್ಪಷ್ಟವಾಗಿ ವಿವರವಾಗಿ ಉತ್ತರ ಕರೆಮ್ಮ ಅವರಿಗೆ ಕೊಟ್ಟಿದ್ದೇನೆ. ಅದರ ಪ್ರಕಾರ ನಾವು ಅಲ್ಲೇನಾದರೂ ಅಂಥದ್ದು ಕಂಡು ಬಂದರೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನಾನು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇನೆ, ನಿಮ್ಗೆಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹಾಗೆ ಅಂತೇಳಿ ಸದನದಲ್ಲೇ ನಾನು ಅಶ್ಯೂರೆನ್ಸ್ ಕೊಟ್ಟಿದ್ದೇನೆ.